ಸ್ನೇಹಿತರೆ ನಮಸ್ಕಾರ. ಜಗತ್ತಿನಲ್ಲಿ ಯಾವುದಾದರೂ ದೇಶ ಧರ್ಮ ಮಹಿಳೆಯರಿಗೆ ಪುರುಷರಿಗೆ ಸಮಾನವಾದಂತಹ ಅಧಿಕಾರ ಮತ್ತು ಗೌರವವನ್ನು ಕೊಟ್ಟಿದೆ ಅಂತಂದರೆ ಅದು ಭಾರತ ದೇಶ ಮತ್ತು ಭಾರತ ಸಂಸ್ಕೃತಿನೇ. ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ದೇವಿಯ ರೂಪವನ್ನು ಕೊಟ್ಟಿದ್ದೀವಿ ನಾವು. ನಮ್ಮಲ್ಲಿ ಅನೇಕ ಅಸಂಖ್ಯಾತ ಹೆಣ್ಣು ದೇವರು ಕೂಡ ಇದ್ದಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದಿಲ್ಲ ಒಂದು ಹೆಣ್ಣಿನ ದೇವಿಯ ಫೋಟೋ ಇರುತ್ತೆ ಮತ್ತು ಪ್ರತಿನಿತ್ಯ ಕೂಡ ಪೂಜೆ ಕೂಡ ಮಾಡ್ತಾರೆ. ಈ ದೇಶದ ನೆಲವನ್ನು ನಾವು ಭೂತಾಯಿಗೆ ಮತ್ತು ಭೂದೇವಿಗೆ ಹೋಲಿಸ್ತೀವಿ. ದೇಶದಲ್ಲಿ ಹರಿಯುವಂಥ ಪ್ರತಿಯೊಂದು ನದಿಯೂ ಕೂಡ ನಾವು ಆಲ್ಮೋಸ್ಟ್ ಹೆಣ್ಣಿನ ಹೆಸರಿನಿಂದಲೇ ಕರೆಯೋದು. ಅಷ್ಟೇ ಯಾಕೆ, ನಾವು ಚಿಕ್ಕಂದಿನಿಂದ ಇಲ್ಲಿವರೆಗೂ ಕೂಡ ಭಾರತ ಮಾತೆಗೆ ಜೈ ಅಂತ ಕೂಗಿದೀವಿ ಹೊರತು, ಘೋಷಣೆಯನ್ನು ಕೂಗಿದೀವಿ ಹೊರತು ಭಾರತ ತಂದೆಗೆ ಜೈ ಅಂತ ಯಾವತ್ತೂ ನಾವು ಹೇಳಲಿಲ್ಲ. ಇದೆಲ್ಲ ನಾವು ಕೇಳಿದ್ದು, ಓದಿದ್ದು, ನಂಬಿದ್ದು. ಆದರೆ ಪ್ರೆಸೆಂಟ್ಲಿ ಇರ್ತಕ್ಕಂಥ ಸಿಚುವೇಶನೇ ಬೇರೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ NCRB ಅಂತ ನಾವು ಏನು ಕರಿತೀವಿ, ಅದರ ಪ್ರಕಾರ ಪ್ರತಿ ದಿವಸ 1000ಕ್ಕೂ ಹೆಚ್ಚು ಕೇಸುಗಳು ಮಹಿಳೆಯರ ದೌರ್ಜನ್ಯದ ಮೇಲೆ ದಾಖಲಾಗುತ್ತೆ ಅಂತಕ್ಕಂಥದ್ದು. ಅದರಲ್ಲಿ ಮೆಜಾರಿಟಿ ಆಫ್ ಕ್ರೈಮ್ಸ್ ಆಗೋದು ಎಲ್ಲಿ ಅಂದರೆ, ಒಂದು ಹೆಣ್ಣು ಮಗು ಮದುವೆಯಾಗಿ ಗಂಡನ ಮನೆಗೆ ಹೋದಾಗ, ಸೊ ಗಂಡ ಅಥವಾ ಗಂಡನ ಸಂಬಂಧಿಕರಿಂದ ಹೆಣ್ಣು ಮಗುವಿನ ಮೇಲೆ ವರದಕ್ಷಿಣೆ ಕಿರುಕುಳವನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತಕ್ಕಂಥದ್ದು. ಅಂದರೆ ಪ್ರತಿ ವರ್ಷ ಸುಮಾರು 6,500ದಿಂದ ಹಿಡಿದು 8,000ವರೆಗೂ ಮಹಿಳೆಯರು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಇನ್ನು ತೀರಾ ಕಾಮನ್ ಆಗಿರುವ ಮತ್ತು ಪ್ರತಿನಿತ್ಯ ಸುದ್ದಿವಾಹಿನಿಗಳಲ್ಲಿ ನೋಡಲು ಸಿಗ್ತಕ್ಕಂಥ ವಿಷಯ ಅಂದರೆ ಅದು ರೇಪ್ ಕೇಸ್ಗಳು, ರೇಪ್ ಪ್ರಕರಣಗಳು. ಅಂದರೆ ಪ್ರತಿ 16 ನಿಮಿಷಕ್ಕೆ ಒಂದು ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಆಗುತ್ತಕ್ಕಂಥದ್ದು NCRBಯ ವರದಿ. ಅದರಲ್ಲೂ ಕೂಡ ತಮ್ಮ ಮನೆಯವರೇ ಅಂದರೆ ಸಂಬಂಧಿಕರಿಂದನೇ, ತಮ್ಮ ಕುಟುಂಬದ ಸದಸ್ಯರಿಂದನೇ ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂತಹ ಅನೇಕ ಪ್ರಕರಣ ಕೂಡ ನಾವು ನೋಡಿದ್ದೀವಿ. ಒಂದು ಹೆಣ್ಣು ಮಗು ತಾನೇ ಬೆಳೆದ ತನ್ನದೇ ಮನೆಯಲ್ಲಿ ಸುರಕ್ಷಿತವಾಗಿಲ್ಲ ಅಂದರೆ, ತಾನು ಹೋಗುವ ಕಾಲೇಜು, ಬಸ್ ಸ್ಟಾಪ್ನಲ್ಲಿ, ಅಷ್ಟೇ ಯಾಕೆ ಗಂಡನ ಮನೆಯಲ್ಲಿ ಕೂಡ ಯಾವ ರೀತಿಯಾಗಿ ಸೇಫ್ ಆಗಿರ್ತಾಳೆ ಅಂತಕ್ಕಂಥದ್ದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಅನೇಕ ತರಹದ ಕ್ರೈಮ್ಗಳು ಕೂಡ ಹೆಣ್ಣಿನ ಮೇಲಾಗುತ್ತೆ. ಅಂದರೆ ಬೇರೆ ಜಾತಿಯ ಹುಡುಗರನ್ನು ಪ್ರೀತಿಸಿದಳು ಅನ್ನೋ ಕಾರಣಕ್ಕೆ, ಅಥವಾ ತಾನು ಹೇಳಿದ ಹುಡುಗರನ್ನ ಮದುವೆ ಆಗಲು ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೂ ಕೂಡ ಎಷ್ಟೋ ಕೊಲೆಗಳು ಕೂಡ ಆಗಿವೆ, ಆದಂಥ ಉದಾಹರಣೆಗಳು ಕೂಡ ಇವೆ. ಹೆಣ್ಣು ಭ್ರೂಣ ಹತ್ಯೆ, ಕಿಡ್ನ್ಯಾಪಿಂಗು, ಆಮೇಲೆ ಒತ್ತಾಯಪೂರ್ವಕವಾಗಿ ವೇಶ್ಯಾವಾಟಿಕೆಗೆ ತರತಕ್ಕಂಥ ಉದಾಹರಣೆಗಳು ಕೂಡ ಹಲವಾರು ನೋಡಿದ್ದೀವಿ.